ಹಾಯ್ ಫ್ರೆಂಡ್ಸ್, ಇದು ಭಾನುವಾರ ಸಂಜೆ ವ್ಲಾಗ್. ಸೊ ನಾವೆಲ್ಲ ಇಲ್ಲಿ ನಮ್ಮ ಮನೆ ಹತ್ರ ನಿಯರೇ ವಾಕಬಲ್ ಡಿಸ್ಟೆನ್ಸಲ್ಲಿ ಅದು ಮಕ್ಕಳು ಆಟ ಆಡೋದೆಲ್ಲ ಇಟ್ಟಿದ್ರು. ಸೊ ಹಾಗಾಗಿ ಆಟ ಆಡಿಸ್ಕೊಬರೋಣ ಅವ್ರನ್ನೆಲ್ಲ ಅಂತ ಹೇಳಿ ರೆಡಿಯಾಗಿ ಹೊರಟಿದ್ದೀವಿ. ಸೊ ಹೋಗ್ಬಿಟ್ಟು ಬರ್ತೀವಿ. ಮುದ್ದು ಇನ್ನು ಎಕ್ಸಿಬಿಷನ್ ಹತ್ರಕ್ಕೆ ಬಂದಿದ್ವಿ, ಇನ್ನೂ ರಾಧಕ್ಕವ್ರು ಬಂದಿರಲಿಲ್ಲ. ಹಾಗಾಗಿ ನಾವು ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅಲ್ಲಿ ಎಂಟ್ರೆನ್ಸ್ ಫೀಸು ಕೂಡ ಇರುತ್ತೆ. ಎಂಟ್ರೆನ್ಸ್ ಹೋದರೆ ಅಲ್ಲಿ ಸ್ವಲ್ಪ ಫೋಟೋಸ್ ತೆಕ್ಕೊಳ್ಳೋಕ್ಕೆಲ್ಲ ಡೆಕೋರೇಟ್ ಮಾಡಿದರು. ಅಲ್ಲೆಲ್ಲ ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಇನ್ನು ಒಳಗಡೆ ಹೋದ್ವಿ. ಅಲ್ಲೆಲ್ಲ ತುಂಬ ಗೇಮ್ಸ್ಗಳಿತ್ತು. ಅಲ್ಲಿ ಫಸ್ಟು ಯತ್ವಿಕು, ಡಿಶಾಂಕು ಮತ್ತು ಸಾನ್ವಿ 3 ಜನನೂ ಇದು ಏರೋಪ್ಲೇನ್ ಥರ ತಿರುಗೋದಿತ್ತು. ಸೊ ಅದರಲ್ಲಿ ಕುತ್ಕೊಂಡು ಆಟ ಆಡಿದ್ರು. ಅವ್ರಿಗೆ ಎಷ್ಟು ಖುಷಿ ಅದು ತಿರುಗಬೇಕಾದ್ರಂತೂ ನಮ್ಮನ್ನು ನೋಡಿ ಏನು ಕ್ಲಾಪ್ಸ್ ಮಾಡೋರು, ಕೂಗೋರು, ತುಂಬ ಖುಷಿ ಅನಿಸುತ್ತೆ. ಮಕ್ಕಳು ಹಿಂದೆ ಏನಾಗಿದೆಯೋ ನಮಗೆ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ, ಭವಿಷ್ಯ ಹೆಂಗಿರುತ್ತೆ ಅಂತಲೂ ಗೊತ್ತಿಲ್ಲ. ಆದರೆ ಈಗಿನ ಸಿಚುಯೇಷನ್ಗೆ, ಈಗಿನ ಪ್ರೆಸೆಂಟ್ಗೆ ನಾವು ಖುಷಿಯಾಗಿರಬೇಕು, ಮಕ್ಕಳನ್ನ ಖುಷಿಯಾಗಿ ಇಟ್ಕೋಬೇಕು ಅನ್ನೋದೊಂದು ತುಂಬ ಚೆನ್ನಾಗಿರುತ್ತೆ. ಹಾಗೇನು ವಾಟರ್ ಗೇಮ್ ಒಂದಿತ್ತು. ಅದರೊಳಗಡೆ ಎತ್ವಿಕ್ಕಿಗೆ ಅದನ್ನು ಹಿಂಗೆ ತಿರುಗಿಸ್ಬೇಕಿತ್ತು, ತಿರ್ಗ್ಸೋಕ್ಕೆ ಬರ್ತಾ ಇರಲಿಲ್ಲ. ಸೊ ಸುಮ್ಮನೆ ಅವನು ಓಡಾಡ್ತಾ ಇದ್ದ, ಹಂಗೆ ತೇಲ್ಕೊಂಡು ಓಡಾಡ್ತಾ ಇತ್ತು. ನಾವು ಹೊರಗಡೆ ನಿಂತ್ಕೊಂಡು ಹಂಗೆ ತಿರುಗಿಸು ಅಂತ ಹೇಳ್ತಾ ಇದ್ವಿ. ಇದೆಲ್ಲ ನೋಡಿದ್ರೆ ಏನೋ ಒಂಥರ ಖುಷಿ. ಮಕ್ಕಳು ಎಷ್ಟು ಖುಷಿಯಾಗಿದ್ದು ಅಂದರೆ ಅದನ್ನು ಕಣ್ಣಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಮಗೆ. ಅದನ್ನು ಎಕ್ಸ್ಪ್ರೆಸ್ ಕೂಡ ಮಾಡೋಕ್ಕಾಗಲ್ಲ. ನಾವು ಎಷ್ಟೇ ಮಾಡಿದ್ರು, ಏನೇ ಸ್ಯಾಕ್ರಿಫೈಸ್ ಮಾಡಿದ್ರು ಅದು ಮಕ್ಳಿಗೋಸ್ಕರನೇ. ಸೊ ಮಕ್ಕಳು ಖುಷಿಯಾಗಿದ್ದರೆ ನಾವು ಕೂಡ ಖುಷಿಯಾಗಿರ್ತೀವಿ. ಅವರು ವಾರ ಪೂರ್ತಿ ಸ್ಕೂಲು, ಹೋಮ್ವರ್ಕು, ಓದೋದು, ಬರೆಯೋದು ಅಂತ ಇರುತ್ತೆ. ಸೊ ವೀಕೆಂಡಲ್ಲಿ ಒಂದು ಸಲ ಈ ಥರ ನಾವೇನು ಪ್ರತಿ ವಾರನೂ ಏನು ಕರ್ಕೊಬರಲ್ಲ ಅಲ್ವಾ. ಸೊ ಈ ಥರ ಯಾವಾಗಾದರೂ ಹತ್ರದಲ್ಲಿ ಹಾಕಿದಾಗ ಕರ್ಕೊಬಂದರೆ ಅವಕ್ಕೂ ಎಷ್ಟು ಖುಷಿ. ಮತ್ತು ಅವರು ಇವಾಗ ಆಡಿದರೆ ಇನ್ನು 10 ವರ್ಷ ಬಿಟ್ಕೊಂಡು ಕೇಳಿದ್ರು ನಾವೆಲ್ಲ ಹೋಗಿ ಅಲ್ಲಿ ಆಟ ಆಡಿದ್ವಿ ಅನ್ನೋ ಒಂದು ಮೆಮೊರೀಸ್ ಇರುತ್ತೆ. ಮಕ್ಕಳು ಸಾಮಾನ್ಯ ಬೇಗ ಮರೆಯಲ್ಲ. ಆಟ ಆಡಿದ್ದು ತುಂಬ ಎಂಜಾಯ್ ಮಾಡಿರೋದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಹಿಂಗೆ ಏನಾದರೂ ಒಂದೊಂದು ಗೇಮ್ಸ್ನ ಆವಾಗವಾಗ ಮಕ್ಳಿಗೆ ಆಡಿಸಿದ್ರೆ ಅವ್ರಿಗೂ ಕೂಡ ತುಂಬ ಖುಷಿ ಅನಿಸುತ್ತೆ, ಮೈಂಡ್ ಫ್ರೆಶ್ ಅನಿಸುತ್ತೆ. ಅವ್ರ ಖುಷಿ ಜೊತೆಗೆ ನಮ್ಮ ಖುಷಿನೂ ಕೂಡ ಡಬಲ್ ಆಗುತ್ತೆ. ನಮಗೂ ಏನೋ ಒಂಥರ ಎನರ್ಜಿ ಪಾಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ ಯು.